ಮಾನ್ಯ ಸಭಾಧ್ಯಕ್ಷರೇ, ಇದು 9 ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು. ಇವತ್ತು ಮಾನ್ಯ ಸಭಾಧ್ಯಕ್ಷ, ಇವತ್ತು ಕಳೆದ 3-4 ತಿಂಗಳಿಂದ ಇವತ್ತು ನಮ್ಮ ರೈತರು 9 ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಸಭಾಧ್ಯಕ್ಷೆ, ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಬೆಳೆದಿರುವಂಥ ರೈತರದ್ದು ಉಳಿದಿದೆ. ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸನ್ಮಾನ್ಯ ದೇವೇಗೌಡರನ್ನೇ ಹೋಗಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರನ್ನು ಕರ್ಕೊಂಡು ಹೋಗಿದ್ದು, ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ. ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಕ್ಕೆ ಕ್ಯಾಬಿನೆಟಲ್ಲಿ ತಂದು ಇವತ್ತು ನಫರ್ಡಿಂದ ತಗೊಳ್ಳೋದಕ್ಕೆ ಈಗಾಗಲೇ ಕಾರ್ಯಾರಂಭ ಮಾಡಿದ್ರು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳನ್ನು ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಏಕೆಂದರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ 2-3 ದಿವಸದಲ್ಲಿ ಅದನ್ನು ಕೊಬ್ಬರಿ ತಗೊಳ್ಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಚಿವ ಸಂಪುಟದ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತೇನಾಗಿತ್ತು ಅಂದರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅವ್ರು ಹೇಳಿದರು, ಚುನಾವಣೆ ಸಂದರ್ಭದಲ್ಲಿ 15,000ದಲ್ಲಿ ನಾವು ಬೆಳಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆನೇ 15,000ದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದರು. ಆದರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ, ಮಾಡೋಕ್ಕಾಗಲಿಲ್ಲ. ಆದರೂ ನಾವು ಇವತ್ತು ಕೇಂದ್ರ ಸರ್ಕಾರ 12,000 ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಕೆಲವು ಕಡೆ ಈಗಾಗಲೇ ಲೋಪ ಇದೆ, ಕೆಲವು ಕಡೆ ಇದಿದೆ ಅನ್ನೋ ದೃಷ್ಟಿಯಿಂದ 6 ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಿದ್ದಾರೆ. ಅದರಿಂದ ದಯಮಾಡಿ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ನು ಇನ್ನೂ ಇದೆ, ಅದನ್ನ ಖರೀದಿ ಮಾಡಬೇಕು. ನನಗೆ ರಾಜ್ಯ ಸರ್ಕಾರನವರು ಮಾಡಿ, ಕೇಂದ್ರ ಸರ್ಕಾರನೂ ಮಾಡಿ, ರೈತರು ಉಳಿಸ್ಬೇಕು. ಅದಕ್ಕೆ ನಾವು ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಇದ್ರ ಜೊತೆಗೆ ತೆಂಗು ಬೆಳೆಗಾರರು, ನಿಮ್ಮ ಜಿಲ್ಲೆಯಲ್ಲೂ ತೆಂಗಿದೆ. ಇವತ್ತು 8 ರೂಪಾಯಿ ಇದೆ ಒಂದು ತೆಂಗು, 8 ರೂಪಾಯಿ ಕಾಯಿ, 8 ರೂಪಾಯಿ 10 ರೂಪಾಯಿಗೆ ಕಾಯಿ. ಎಳ್ನೀರು 25 ರೂಪಾಯಿ ಬಾಂಬೆಗೆ ಹೋಗುತ್ತೆ. ಎಳ್ನೀರು ಕೊಡೋಕ್ಕಾಗಲ್ಲ, ನಂಜು ಬರುತ್ತೆ ಮರ ಅಂತೇಳಿ. ಅದರಿಂದ ದಯಮಾಡಿ ಒಂದು ಕಡೆ ತೆಂಗಿನಕಾಯಿನೂ ಖರೀದಿ ಮಾಡಬೇಕಾದ ರಾಜ್ಯ ಸರ್ಕಾರ ಇವತ್ತು ರೈತರ ಪರವಾಗಿ ಬರಬೇಕಾದ. ಏಕೆಂದ್ರೆ ಇವರು ರೈತರ ಸರ್ಕಾರ ಅಂತ ಈಗಾಗಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ. ಅದರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಹೇಳಿ 15,000 ಕೊಡ್ತೀವಿ ಅಂದ್ರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲ ಕೊಡೋಕ್ಕಾಗಲ್ಲ, ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ನಾನು ಅವತ್ತು ಈ ಥರ ಹೇಳಿದ್ದೆ. ಇವತ್ತು ಅದು ಮಾಡೋಕ್ಕಾಗಿಲ್ಲ, ಸರ್ಕಾರ ನಾವು ಜಾರಿ ತರೋಕ್ಕಾಗಿಲ್ಲ, ಬರೀ 5 ಗ್ಯಾರಂಟಿ ತಂದಿದ್ವಿ. ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು 15,000 ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವೇನು ಬೇಡ ಅನ್ನಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು 8 ಜಿಲ್ಲೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಸುಮಾರು 9 ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರರಿದ್ದಾರೆ. ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ. ದಲ್ಲಾಳಿಗಳು ಮೊನ್ನೆ ಈಗ ನೀವು ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ. ಹಾರ್ಟಿಕಲ್ಚರ್ ಮಿನಿಸ್ಟರ್ ಕೂಡ ಇಲ್ಲ, ನಾಳೆ ಬರ್ತಾರೆ. ಈಗ ನೀವು ಪ್ರಾರಂಭ ಮಾಡಿದಿರಿ, ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋ ಅವಕಾಶ ಕೂಡ ಆಗ್ತದೆ. ನಾಳೆ ಚರ್ಚೆ ನೀವು ಮುಂದುವರಿಸಿದ್ರೇನು? ಒಂದು 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನೀವು ನಾಳೆಗೆ ತಾಳಿ ಅಲ್ಲ, ನಾಳೆ ಬೇಡ ಅನ್ನಲ್ಲ. ಮಂತ್ರಿ ಅಲ್ಲೇ ಬಹಳ ಅನ್ಯಾಯ ಆಗಿದೆ. ಈಗ ಶಿವಲಿಂಗ ಆಯ್ತು, ಅವ್ರು ಮುಗಿಸ್ಲಿ, ಅಲ್ಲ ಚರ್ಚೆ ಆಗಲಿ. ಆ ಷಡಕ್ಷರ ಮುಗಿಸ್ಲಿ. ನೀವು ಮಾತಾಡಿ ನೀವು ಮಾತಾಡಿ. ಬೇಜಾರು ಕೊಬ್ಬರಿ ಬೆಳೆ ನಾವೇ ಷಡಕ್ಷರ ಅವ್ರು ಮಾತಾಡಿ, ನೀವು ಮಾತಾಡಿ. ಊನಪ್ಪ ಮಾತಾಡ. ಏನ್ ನೋಂದಣಿ ಆಗಿದೆಯೋ ನೋಂದಣಿ ಆಗಿರೋದ್ರಲ್ಲಿ ಅದಕ್ಕೆ ರೈತರು ಅನ್ಯಾಯ ಮಾಡಿದ್ರೆ ಹೊಸದಾಗಿ ಮಾಡ್ಬೇಕು ಅಂತ ಔಟ್ಸೋರ್ಸರ್ನೆಲ್ಲ ಷಡಕ್ಷರಿ ಅವರೇ, ನೀವು 2 ಅಸೆಂಬ್ಲಿಯಲ್ಲಿ ಕೂಡ ಇದೇ ಮಾತಾಡಿಕೊಂಡು ಕಷ್ಟಕಾಲದಲ್ಲಿ ಅದು ಸಂಬಂಧ ಇರ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮಲ್ಲಿ ಉದಿಪುರ ಅಂತ ಹೇಳಿ ಒಂದು ಹೋಬಳಿ ಇದೆ, ಅಲ್ಲಿ ಪೂರ್ತಿ ತೆಂಗಿನ ಗಿಡ ಇರೋದು. ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು 1 ವಾರ ಆದರೂ ಕೊಡಲಿಲ್ಲ. ಕೊನೆ ದಿವಸ 1 ಗಂಟೆ ಕಾಲ ಕೊಟ್ಟು ಬ್ಲ್ಯಾಕ್ ಆಗಿದೆ ಅಂತ 4 ಜನ ಮಾತ್ರ ತಗೊಂಡವ್ರೆ. ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ 1000 ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ. ನಾನೇನು ಹೇಳ್ತಾ ಇಲ್ಲ,
ಪತ್ರಿಕೆಯಲ್ಲಿ ಬಂದು 6 ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಮಾನ್ಯ ಸಭಾಧ್ಯಕ್ಷ. ದಯಮಾಡಿ ಇದನ್ನ ಗಂಭೀರವಾಗಿ ಇದು ಮಾಡಬೇಕಾಯ್ತು. ಯಾವ ತಾಲೂಕು ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ. ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿದ್ದಾರೆ ಉಳಿಸಿ. ಸರಿ, ಕೇಂದ್ರ ಸರ್ಕಾರದಿಂದಲಾರೂ ಮಾಡಿ, ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ 15,000 ರೂಪಾಯಿ ನಾನು ಚುನಾವಣೆ ಕಳೆದ ಬೆಳಿಗ್ಗೆನೆ 15,000 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಇದನ್ನ ಕೂಡಲೇ ಇದು ಮಾಡಬೇಕು. ಮತ್ತೆ ರಾಜ್ಯ ಸರ್ಕಾರ 1,500 ಮಾಡಿದ್ರೆ ಕನಿಷ್ಠ 3,000 ಕೊಡ್ಲಿ. 12 + 3,000 ಅಂದ್ರೆ 15,000 ಆಗುತ್ತೆ. ಅದರಿಂದ ಬಾಲಕೃಷ್ಣ ಅವರು ಸೈನ್ ಹಾಕಿದ್ದಾರೆ. ಬಾಲಕೃಷ್ಣ ನಾಳೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರಲಿ. ಮಂತ್ರಿಗಳ ಸಮ್ಮುಖದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡೋಕ್ಕೂ ಅವಕಾಶ ಕೊಡಬೇಕು. ರೂಲ್ 68 ಅಲ್ಲಿ ರೇವಣ್ಣ ಮನವಿ ಮಾಡ್ತೀನಿ ಮಾನ್ಯ ಸಭೆ.